ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಶುರುವಾಗುತ್ತಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ಗೊಂದಲದ ಗೂಡಾಗಿದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮುಂದೂಡಿಕೆ ಮಾಡಿ ಅಂತ ಸಚಿವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಕೂಡ ಈಗ ಭಿನ್ನಮತ ಮೂಡಿದೆ. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧ್ಯಕ್ಷರ ವಿರುದ್ಧ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಗೊಂದಲಗಳು ಮೂಡ್ತಾ ಇದೆ, ಭಿನ್ನಮತ ವ್ಯಕ್ತ ಆಗ್ತಾ ಇದೆ. ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸದಸ್ಯರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಜಾತಿ ಗಣತಿ ಸಮೀಕ್ಷಾ ಕೈಪಿಡಿಯಲ್ಲಿ ದೋಷಗಳು ಇದೆ. ಮೊದಲ ಮತ್ತು ಎರಡನೇ ಮುದ್ರಣದಲ್ಲಿ ದೋಷಗಳು ಉಂಟಾಗಿದೆ. ಈ ರೀತಿಯಾಗಿ ನಾನಾ ವಿಚಾರಗಳು ಸದಸ್ಯರ ಬೇಸರಕ್ಕೂ ಕೂಡ ಕಾರಣ ಆಗಿದೆ. ಸುಮಾರು 1 ಕೋಟಿ ರೂಪಾಯಿ ವ್ಯರ್ಥ ಆಗಿದೆ ಅನ್ನುವಂತಹ ಆರೋಪಗಳು ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲೂ ಕೂಡ ಒಂದು ಕಡೆಯಲ್ಲಿ ಒಮ್ಮತ ವ್ಯಕ್ತ ಆಗಿಲ್ಲ. ಕ್ಯಾಬಿನೆಟ್ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಲಿಂಗಾಯತ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹೆಚ್ಚುವರಿ ಜಾತಿಗಳ ಸೇರ್ಪಡೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಈ ರೀತಿಯಾಗಿರುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿದೆ. ಒಟ್ಟಾರೆಯಾಗಿ ಗೊಂದಲದ ಗೂಡಾಗಿದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ. ಹೀಗಾಗಿ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಗಣತಿ ಶುರುವಾಗುತ್ತಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ಇನ್ನೆರಡು-ಮೂರು ದಿನ ಮಾತ್ರ ಬಾಕಿ ಇರೋದು. ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಕಡೆಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಉಂಟಾಗಿರುವಂತಹ ಈ ಗೊಂದಲ ಈ ರೀತಿಯಾಗಿ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಸದಸ್ಯರ ಬೇಸರಕ್ಕೆ ಹಾಗಾದ್ರೆ ಕಾರಣ ಏನು ಅದನ್ನ ಗಮನಿಸ್ತಾ ಹೋಗೋದಾದ್ರೆ, ಜಾತಿ ಗಣತಿ ಸಮೀಕ್ಷಾ ಕೈಪಿಡಿಯಲ್ಲಿ ದೋಷಗಳು ಹೆಚ್ಚಾಗಿದೆ. ಮೊದಲ ಮತ್ತು ಎರಡನೇ ಮುದ್ರಣದಲ್ಲಿ ದೋಷಗಳು ಆಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಸದಸ್ಯರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್. ಸುವರ್ಣ ನ್ಯೂಸ್ ಬಯಲಿಗೆಳಿತಾ ಇದೆ ಮತ್ತೊಂದು ಮಾಫಿಯಾ. ದಾಖಲೆ ಸಮೇತ ಸುವರ್ಣ ನ್ಯೂಸ್ನಲ್ಲಿ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದಲ್ಲಿ ನಡೀತಾ ಇದೆಯಾ ಮೆಡಿಕಲ್ ಸೀಟ್ ಮಾಫಿಯಾ? ಮೆಡಿಕಲ್ ಸೀಟ್ ಪಡೆಯೋದಕ್ಕೆ ಅಭ್ಯರ್ಥಿಗಳು ಮಹಾ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯ ವಂಚನೆ ನಡೀತಾ ಇದೆ, ಎಂತವರನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಅಭ್ಯರ್ಥಿಗಳು ನಡೆಸಿರುವಂತ ಈ ದಂಧೆ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೆಡಿಕಲ್ ಸೀಟ್ ಮಾಫಿಯಾ ಯಾವ ರೀತಿಯಾಗಿ ನಡೀತಾ ಇದೆ, ಮೆಡಿಕಲ್ ಸೀಟ್ ಪಡೆಯೋದಕ್ಕೆ ಅಭ್ಯರ್ಥಿಗಳು ನಡೆಸ್ತಾ ಇರುವಂತಹ ಮಹಾ ವಂಚನೆ ಯಾವ ರೀತಿಯಾಗಿ ಇದೆ, ಎಂತವರನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಅಭ್ಯರ್ಥಿಗಳು ನಡೆಸಿರುವಂತಹ ಈ ದಂಧೆ. ಅದನ್ನ ನಿಮ್ಮ ಮುಂದೆ ದಾಖಲೆ ಸಮೇತ ಸುವರ್ಣ ನ್ಯೂಸ್ ಇಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.